ದಾವಣಗೆರೆಯಲ್ಲಿ ಇದೆ ಫಸ್ಟ್ ಪ್ರೋಗ್ರಾಮ್ ಅನ್ಸುತ್ತೆ. ಸಂಸದಳಾಗಿ ಆಯ್ಕೆ ಆದ್ಮೇಲೆ ಒಂದು ಇದೇ ಹತ್ರದಲ್ಲಿ ಹಾಸ್ಟೆಲ್ ಇನಾಗ್ರೇಷನ್ ಮಾಡಿದೆ. ಅದಾದ ನಂತರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಇನಾಗ್ರೇಷನ್ ಮಾಡ್ತಾ ಇದ್ದೀನಿ. ಬಹಳ ಹೆಮ್ಮೆ ಅನಿಸ್ತದೆ. ನಮ್ಮ ದಾವಣಗೆರೆ ಸಿಟಿನಲ್ಲೂ ಕೂಡ ನಾನು ಕ್ಯಾನ್ವಸಿಂಗ್ ಮಾಡುವಾಗ 26 ವರ್ಷದಿಂದ ಅಪ್ಪಾಜಿ ಮಲ್ಲಿಕಾರ್ಜುನ ಅವ್ರ ಪರವಾಗಿ ಕ್ಯಾನ್ವಸಿಂಗ್ ಮಾಡುವಾಗ ಪ್ರತಿಯೊಂದು ವಾರ್ಡ್ನಲ್ಲೂ ಜನತೆ ಕೇಳೋದೇನು ಅಂದ್ರೆ ನಮ್ಮ ಕಸದ ಸಮಸ್ಯೆ ಬಗ್ಗೆ, ಆಮೇಲೆ ಸ್ಟ್ರೀಟ್ ಡಾಗ್ಸ್ ಬಗ್ಗೆ ಬಹಳಷ್ಟು ಬೇಡಿಕೆ. ಸ್ಟ್ರೀಟ್ ಡಾಗ್ಸ್ ಬಹಳನೇ ನ್ಯೂಸೆನ್ಸ್ ಆಗ್ತದೆ, ಅದರ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಅದರಿಂದ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಡಿಸಿ ಗಂಗಾಧರ್ ಸ್ವಾಮಿಯವರೇ ಮತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಆದಂತಹ ರೇಣುಕಾ ಅವರೇ ಮತ್ತು ಮೇಯರ್ ವಿನಾಯಕ್ ಪೈಲ್ವಾನ್ ಅವರೇ ಮತ್ತು ಎಲ್ಲ ನಮ್ಮ ಪಾಲಿಕೆಯ ಸದಸ್ಯರೇ ಮತ್ತು ಇರುವಂತಹ ಎಲ್ಲ ಗಣ್ಯರೇ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಸುಮಾರು ವರ್ಷದಿಂದ ನಿಮ್ಮನ್ನೆಲ್ಲರನ್ನೂ ನಾನು ನೋಡ್ತಾ ಇದ್ದೀನಿ, ನಿಮ್ ಜೊತೆ ಕೆಲಸ ಮಾಡಿದ್ದೀವಿ, ಅಣ್ಣವ್ರ ಪರವಾಗಿ ಅಪ್ಪಾಜಿಯವ್ರ ಪರವಾಗಿ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪಾಲಿಕೆಯ ಐ ಥಿಂಕ್ ಇಂಜಿನಿಯರ್ಸ್ ಇದ್ದೀರಾ, ಸ್ಟಾಫ್ ಮೆಂಬರ್ಸ್ ಇದ್ದೀರಾ ಮತ್ತು ಎಲ್ಲ ವೆಹಿಕಲ್ ಇನ್ಚಾರ್ಜ್ ನವರಿದ್ದೀರಾ, ಡ್ರೈವರ್ಸು ಮತ್ತೆ ಅವ್ರಗಳದ ಜನತೆ ಕೂಡ ಇದ್ದೀರಾ. ಎಲ್ರಿಗೂ ನಮಸ್ಕರಿಸುತ್ತಾ, ಆಕ್ಚುಲಿ ಬಹಳ ಚೆನ್ನಾಗಿ ವರ್ಕ್ ಕಂಪ್ಲೀಷನ್ ಆಗಿದೆ. ಟೆಂಡರ್ ಯಾರು ತಗೊಂಡಿರೋದು? ನಿಮ್ದೇನಾ ಇದು? ಉದಯ್ ಶಿವಕುಮಾರ್ದ ವರ್ಕ್. ಉದಯ್ ಶಿವಕುಮಾರ್ ಅವರು ಬಂದಿಲ್ಲ ಇವತ್ತು. ಕಮ್ ಹಿಯರ್, ವಿಲ್ ಕ್ಲಾಪ್ ಫಾರ್ ಯು. ವರ್ಕ್ ಚೆನ್ನಾಗಿದೆ. ನೆಕ್ಸ್ಟ್ ಡಿಸಿ ಅವರು ಹೇಳ್ತಾ ಇದ್ದಾರೆ, ಚಂಡೀಗಢ್ನಲ್ಲಿ ಇದೇ ತರ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ. ಸೊ ಡೆಲ್ಲಿನಲ್ಲಿ ಚಳಿಗಾಲದ ಒಂದು ಅಧಿವೇಶನ ನಡೀತಾ ಇರೋ ಸಮಯದಲ್ಲಿ ಡೆಫಿನೆಟ್ಲಿ ಚಂಡೀಗಢ್ ಯೂನಿಟ್ಗೆ ವಿಸಿಟ್ ಮಾಡ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಕಾರ್ಪೊರೇಟರ್ಸ್ನು ಚಂಡೀಗಢ್ಗೆ ಕಳಿಸ್ತಾ ಇದಾರಂತೆ. ಸೊ ಅವರು ಹೋಗಿ ಅಲ್ಲಿ ನೋಡ್ಕೊಂಡು ಬರ್ಲಿ, ಜೊತೆಗೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಅದನ್ನೆಲ್ಲದನ್ನು ಕೂಡ ಸೈಂಟಿಫಿಕಲಿ ಆಮೇಲೆ ಮೋಸ್ಟ್ ಮಾಡರ್ನ್ ಇಕ್ವಿಪ್ಮೆಂಟ್ಸ್ ತಂದು ವಿಲ್ ಸಿ ದಟ್ ವಿ ಮೇಕ್ ಅ ಗ್ರೀನರ್ ಸಿಟಿ ಇನ್ ದಾವಣಗೆರೆ. ಅದ್ರ ಜೊತೆಗೆ ಸಾಕಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ ಇದ್ರ ಬಗ್ಗೆ, ಮತ್ತೆ ನಮ್ಮ ಡಿಸಿ ಅವರು ಕೂಡ ಹೇಳ್ತಾರೆ. ಆಮೇಲೆ ನಮ್ಮ ಎಲೆಕ್ಷನ್ ಟೈಮ್ನಲ್ಲಿ ಇಲ್ಲಿ ಬೆಂಕಿ ಹತ್ಕೊಂಡು ಸಾಕಷ್ಟು ರೈತರಿಗೂ ಕೂಡ ಸಮಸ್ಯೆ ಆಯಿತು. ಸುಮಾರು 28 ಜನ ರೈತರಿಗೆ ಇವತ್ತು ಅವ್ರಿಗೂ ಕೂಡ ನಾವು 19 ಲಕ್ಷದಷ್ಟು ಪರಿಹಾರ ಕೊಟ್ಟಿದ್ದೀವಿ. ಅದು ಡೈರೆಕ್ಟ್ ಅವ್ರ RTGS ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಸ್ವಾಗತಿಸಬೇಕಾಗಿದೆ ಇವತ್ತಿನ ದಿನ. ಆಮೇಲೆ ಸುಮಾರು 20 ವೆಹಿಕಲ್ನ ಇನಾಗ್ರೇಷನ್ ಕೂಡ ಮಾಡಿದ್ದೀವಿ. ನಂದು ಒಂದೇ ರಿಕ್ವೆಸ್ಟು, ಎಲ್ಲ ಡ್ರೈವರ್ಸು ಯಾರ್ಯಾರು ನಮ್ಮ ಸಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಜವಾಬ್ದಾರಿಯಿಂದ ನಿಮ್ಮ ಕೈಲಿದೆ, ನಮ್ಮ ದಾವಣಗೆರೆ ನಗರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಕೈಲಿದೆ. ಸೊ ಅದರಿಂದ ಕರೆಕ್ಟಾಗಿ ನಿಮಗೆ ಯಾವ ಕ್ರಾಸ್ಗಳು ಮೀನ್ಸ್ ಜವಾಬ್ದಾರಿ ವಹಿಸಿರ್ತಾರೆ ವಾರ್ಡ್ ವೈಸ್, ಕರೆಕ್ಟಾಗಿ ನಿಮ್ ಡ್ಯೂಟಿ ಮಾಡಿಕೊಂಡು ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡ್ಕೊಂಡು ಬನ್ನಿ. ಅದೇ ರೀತಿ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಎಲ್ಲ ಕಾರ್ಪೊರೇಟರ್ಸ್ಗೂ ಕೂಡ ಬೆಳಿಗ್ಗೆ 6 ಗಂಟೆ 7 ಗಂಟೆ ಯಾವ ಟೈಮ್ನಲ್ಲಿ ಇವರು ಡ್ಯೂಟಿ ಮಾಡ್ತಾ ಇರ್ತಾರೆ ಆ ಟೈಮ್ನಲ್ಲಿ ನೀವು ಕೂಡ ವಿಸಿಟ್ ಮಾಡಿ, ಅವ್ರ ಡ್ಯೂಟಿ ಸರಿಯಾಗಿ ಮಾಡ್ತಾ ಇದ್ದಾರಾ, ಸಾರ್ವಜನಿಕರಿಗೆ ಕಸದ ಏನೇನು ಸಮಸ್ಯೆಗಳಿದೆ ಅದರ ಬಗ್ಗೆ ಕೂಡ ನೀವು ಫ್ರೀಕ್ವೆಂಟ್ ಆಗಿ ನಿಮ್ಮ ಮೀಟಿಂಗ್ಸ್ ನಲ್ಲೂ ಡಿಸಿ ಅವ್ರ ಗಮನಕ್ಕೆ, ಕಮಿಷನರ್ ಅವ್ರ ಗಮನಕ್ಕೆ ತಗೊಂಡು ಬಂದು ಒಟ್ಟಾರೆ ನಮ್ಮ ಸಿಟಿನಲ್ಲಿ ಕಸದ ಸಮಸ್ಯೆ ಬಗ್ಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡೋಣ. ಆಮೇಲೆ ಇವತ್ತಾಗಲೇ ಮೆಷಿನ್ ಚಾಲು ಮಾಡಿದ್ದೀವಿ. ಸುಮಾರು 5 ಕೋಟಿಯಷ್ಟು 4,63,00,000ದಷ್ಟು ಯಂತ್ರೋಪಕರಣಗಳ ಉದ್ಘಾಟನೆ ಆಗಿದೆ. ಸುಮಾರು 17 ಲಕ್ಷದಷ್ಟು ಸಿವಿಲ್ ಕಾಮಗಾರಿ ಆಗಿದೆ. ಸೊ ಇದೆಲ್ಲ ಉದ್ಘಾಟನೆ ಮಾಡಿದ್ದೀವಿ. ಇನ್ನೊಂದು ವಾರದಲ್ಲಿ ಎಲ್ಲ ಮಿಷನರೀಸ್ ಸ್ಟಾರ್ಟ್ ಮಾಡ್ತಾರೆ ವರ್ಕಿಂಗ್, ದಿಲ್ ಸ್ಟಾರ್ಟ್ ವರ್ಕಿಂಗ್. ಆಮೇಲೆ ಮೆನ್ಯೂರ್ ನಾವೇನು ಗೊಬ್ಬರ ಮಾಡ್ತಾ ಇದ್ದೀವಿ ಅದು ಕೂಡ ನಮ್ಮ ರೈತರಿಗೆ ರಿಯಾಯಿತಿ ದರದಲ್ಲಿ ಆ ಗೊಬ್ಬರನು ಕೂಡ ರೈತರಿಗೆ ಕೊಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಇನ್ನೊಂದು ತಿಂಗಳಲ್ಲಿ ಗೊಬ್ಬರ ಬರಲಿಕ್ಕೆ ಒಂದು 20 ಡೇಸ್ ಬೇಕ್ರ, 45 ಡೇಸ್ನಲ್ಲಿ ಗೊಬ್ಬರ ಕೂಡ ತಯಾರಾಗುತ್ತೆ. ಸೊ ಒಳ್ಳೆ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಕೂಡ ಶ್ರಾವಣ ಮಾಸದ ಶುಭಾಶಯಗಳು ಹೇಳಿ ಮತ್ತೆ ಶುಕ್ರವಾರ ನಾಳೆ
ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಇದೆ. ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಿ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು.